ಇಲ್ಲಾಂದ್ರೆ ಬಂದ್ಬಿಡಿ ಇಲ್ಲಿ, ಇಲ್ಲಾಂದ್ರೆ ಸುಮ್ನೆ ಇರ್ರಿ, ಸುಮ್ನೆ ನನ್ನ ಕೈಯಲ್ಲಿ ನನಗೆ ಇಷ್ಟ ಇಲ್ಲದ ಕೃತ್ಯಗಳನ್ನ ಮಾಡಿಸ್ಬೇಡಿ. ಆಯ್ತು ಸರ್, ಈಗ ನೀವ್ ಅಂದ್ರಲ್ಲ ಸರ್ ಅಂತ ಹೆಣ್ಮಗಳಿಗೆ ಅಂತ, ಎಂತ ಹೆಣ್ಮಗಳು ಅಂತ ಅಂದ್ರೆ ಆ ಬಾಯಿಯಿಂದ ಬಂದ ಘೋಷಣೆಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಅದು ಕೊಡಿಬೇಕಾ? ವೈಯಕ್ತಿಕ ವಿಚಾರ ಅದಕ್ಕೆ ಕೊಡಿಬೇಕಾ? ಹೊಡೆದಿದ್ದು ಪೊಲೀಸ್ನವರು ನಾನಲ್ಲ, ನಮ್ಮವರಲ್ಲ. ನೀವ್ ಹೇಳಿದ್ರಲ್ಲ ಅಂತ ನಾನು ನಿಮಗೆ ಹೆಣ್ಮಗಳಿಗೆ ಪ್ರಶ್ನೆ ಕೇಳ್ತಿರೋದು, ನೀವು ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡಿ ರಾಜ್ಯ ಜನತೆ ಮುಂದೆ ಒಂದು ಪಿಕ್ಚರ್ ಪೇಂಟ್ ಮಾಡಿದ್ರಿ ಹೆಣ್ಮಕ್ಳ ಜೊತೆ ಈತಾಯ್ತು ಅಂತ. ಆ ತರ ಹೆಣ್ಮಕ್ಳು ಭಾಗವಹಿಸಬೇಕಾಗಿತ್ತ ಪ್ರತಿಭಟನೆಯಲ್ಲಿ? ಹೆಣ್ಮಕ್ಳು ಏನ್ ಕೆಲಸ ಪ್ರತಿಭಟನೆಯಲ್ಲಿ? ಏನ್ ಬಾಯಿಂದ ಬಂದಿದ ಪದಗಳೇನು? ಬಾಯಿಂದ ಬಂದಿದ ಪದಗಳೇನು? ಅಲ್ಲೇ ಕೇಳಕ್ಕಾಗಿಲ್ವಾ ನಿಮ್ಗೆ? ಖಂಡಿಸಮ್ಮ ಅದನ್ನ ಅಂತ ನೀವು ಖಂಡಿಸಕ್ಕಾಗಿಲ್ವಾ? ನೀವು ಕೇಳಕ್ಕಾಗಿಲ್ವಾ? ಬೆಳಿಗ್ಗೆಯಿಂದ ಇದೆಲ್ಲ ನೀವು ಹೇಳಲ್ಲ. ನಿಮ್ಗೆ ಗೊತ್ತಿರ್ಲಿಲ್ವಾ? ನಿಮ್ಗೆ ಗೊತ್ತಿರ್ಲಿಲ್ವಾ? ಅಭಿಯೋ ಬಂದಿರ್ಲಿಲ್ವಾ? ಕೇಳಿಸ್ಕೊಳ್ಳಿ, ಇಲ್ಲಿಂದ ನಿಮ್ ರಿಪೋರ್ಟರ್ಗೆ ಫೋಟೋ ಕಳಿಸಿ, ಇವಳು ಯಾರು, ಇವಳು ಭೇಟಿ ಮಾಡಬೇಕು. ಅಷ್ಟೊತ್ತಿಗೆ ವೈರಲ್ ಆಗಿತ್ತು ಮೇಡಮ್ ವಿಡಿಯೋ. ಸುಳ್ಳು ಹೇಳ್ಬೇಡಿ ರಜಾಕ್ ಅವರೇ, ಸುಳ್ಳು ಹೇಳ್ಬೇಡಿ. ಒಂದ್ ನಿಮಿಷ ನೋಡಿ ರಜಾಕ್ ಅವರೇ, ನಾನು ಫೋನ್ ನ ಬೇಕಾದ್ರೆ ತೋರಿಸ್ತೀನಿ. ನಾನು ಆಕೆ ಇಂಟರ್ವ್ಯೂ ಎಲ್ಲ ಮಾಡಿದ್ಮೇಲೆ ನಮ್ಮ ಎಡಿಟರ್ ಸತೀಶ್ ನಂಗೆ ಒಂದು ವಿಡಿಯೋ ಕಳಿಸಿದ್ರು ಇವರದ್ದು, ಯಾವುದು ಅವರು ಘೋಷಣೆ ಕೂಗಿ ಹೋಗ್ತಾ ಇರೋದು. ಹಾಗಂತ ಒಬ್ಬ ಹೆಣ್ಣುಮಗಳು ಹೊಡೆಸ್ಕೊಂಡಿರೋದು ಇವ್ರು ಹೇಳಿದ್ದಕ್ಕೆ ಜಸ್ಟಿಫಿಕೇಶನ್ ಅಂತ ವಾದಿಸೋದಕ್ಕೆ ನಾನು ಇಲ್ಲಿ ಕೂತಿಲ್ಲ. ರಜಾಕ್ ಅವರೇ, ನಿಮ್ಮ ತರ ಒಂದ್ ನಿಮಿಷ, ನಿಮ್ಮ ತರ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವಳಿಗೆ ಮಾಡಿದ್ದು ಸರಿ, ಅವಳಿಗೆ ಇದಾಗ್ಲೇಬೇಕಾಗಿತ್ತು, ಅವಳು ಸರಿ ಇಲ್ಲ, ಆಯ್ತು ನಾನೇ ಹೇಳ್ತಿದ್ದೀನಲ್ರಿ ಸರ್, ಈಗ ಲೈವ್ ಅಲ್ಲೇ ನಾನು ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ನಾನ್ ಲೈವ್ ಅಲ್ಲೇ ರಜಾಕ್ ಅವರೇ, ಆಯ್ತು ರಜಾಕ್ ಅವರೇ ಒಂದ್ ನಿಮಿಷ, ನಾವು ತೋರಿಸಿದೀವಿ. ಒಂದ್ ನಿಮಿಷ ರಜಾಕ್ ಅವರೇ, ಆಕೆ ಹೇಳಿ ಇದು ಲೈವ್ ತಾನೇ ಬರ್ತಾ ಇರೋದು, ಲೈವ್ ತಾನೇ ಬರ್ತಾ ಇರೋದು. ಆ ಹೆಣ್ಣು ಮಗಳಿಗೆ ಹೇಳಿದ್ದು ನನಗೆ ಗೊತ್ತಿರ್ಲಿಲ್ಲ. ಒಂದು ನನಗೆ ಆ ಕ್ಷಣದಲ್ಲಿ ಗೊತ್ತಾಗಿದ್ರೆ ನಾನು ಖಂಡಿತ ನಾನು ಇಂತಹ ವಿಚಾರಗಳಲ್ಲಿ ತುಂಬಾ ಸೂಕ್ಷ್ಮವಾಗಿ ವರ್ತಿಸ್ತೀನಿ. ನನಗೆ ಗೊತ್ತಿದ್ರೆ ನಾನು ಆ ಪ್ರಶ್ನೆನ ಆ ಹೆಣ್ಣು ಮಗಳಿಗೆ ಕೇಳ್ತಿದ್ದೆ. ನನಗೆ ಗೊತ್ತಿಲ್ಲ. ನಾನು ಮದ್ದೂರಿಗೆ ಹೋದಾಗ ಆಲ್ರೆಡಿ 2 ಗಂಟೆ 2:15 ಆಗೋಗಿತ್ತು. ಎಲ್ಲರೂ ಕೂಡ ಅಲ್ಲಿಂದ ವೆಕೇಟ್ ಆಗ್ತಾ ಇದ್ರು. ಅದನ್ನೇ ನಾನು ಲೈವ್ ಅಲ್ಲಿ ನಿಂತು ಹೇಳಿದೆ, ನೋಡಿ ಪರಿಸ್ಥಿತಿನ ಕಂಟ್ರೋಲ್ಗೆ ತಂದಿದ್ದಾರೆ ಅಂತ. ಅದಾದ್ಮೇಲೆ ನಾನ್ ನೋಡಿದ್ದು ಆಕೆಗೆ ಹೊಡೆದಿರೋದು ಮಾತ್ರ. ಸೊ ನಾನ್ ನಮ್ ರಿಪೋರ್ಟರ್ಗೆ ಫೋಟೋ ಕಳಿಸ್ದೆ, ಈ ಹುಡುಗಿ ಎಲ್ಲಿರ್ತಾಳೆ, ನನ್ಗೆ ಈ ಹುಡುಗಿಯ ಬಗ್ಗೆ ನೋಡಿ, ಇದನ್ನ ನೀವು ಮಾಡೋದು. ಪ್ಲೀಸ್ ಕೇಳಿಸ್ಕೊಳ್ಳಿ. ಆ ನಮ್ಮ ರಿಪೋರ್ಟರ್ಗೆ ಫೋಟೋನ ಕಳಿಸಿ, ದಯವಿಟ್ಟು ಈ ಹೆಣ್ಮಗಳು ಎಲ್ಲಿರ್ತಾಳೆ ನನ್ಗೆ ಹೇಳಿ. ನಾನು ಹೋದೆ ಪೆಟ್ರೋಲ್ ಬಂಕ್ಗೆ, ಆ ಹೆಣ್ಮಗಳು ಒಳಗಡೆ ಟಾಯ್ಲೆಟ್ ಕರ್ಕೊಂಡೋಗಿ ನನ್ಗೆ ಏಟು ಬಿದ್ದಿರೋದನ್ನ ತೋರಿಸಿದ್ರು. ಒಬ್ಬ ಹೆಣ್ಮಗಳಾಗಿ ನನಗೆ ಬಹಳ ಹೊಟ್ಟೆ ಉರಿತು. ಒಂದ್ ನಿಮಿಷ, ಬಹಳ ಹೊಟ್ಟೆ ಉರಿತು, ಇಷ್ಟು ಏಟು ಬಿದ್ದಿದೆಯಲ್ಲ ಹುಡುಗಿ ಅಂತ. ನಾನು ಆ ಹುಡುಗಿಯ ಪರವಾಗಿ ಸ್ಟ್ಯಾಂಡ್ ತಗೊಂಡೆ. ಸೊ ನನಗೆ ಅಲ್ಲಿಯವರೆಗೆ ನನ್ಗೆ ಗೊತ್ತಿಲ್ಲ ಈ ತರದ ಆಕೆ ಘೋಷಣೆ ಕೂಗಿದ್ದಾಳೆ ಅಂತ ನನಗೆ ಗೊತ್ತಿದ್ರೆ ನಾನು ಡೆಫಿನೆಟ್ಲಿ ಆ ಹುಡುಗಿಗೆ ಅಷ್ಟೆಲ್ಲ ಕೇಳಿದವಳು ಅದನ್ನ ಕೇಳದೆ ಇರ್ಬೇಕನ್ನುವಂತ ಮನಸ್ಥಿತಿ ನಂದಾಗಿರ್ಲಿಲ್ಲ. ಆಕೆ ಘೋಷಣೆ ಕೂಗಿದ್ದು ಎಷ್ಟು ತಪ್ಪು, ಆಕೆಯ ಮೇಲೆ ಲಾಠಿ ಬೀಸಿದ್ದು ಒಬ್ಬ ಹೆಣ್ಣುಮಗಳಾಗಿ ನಾನು ಅದನ್ನು ತೀವ್ರವಾಗಿ ಖಂಡಿಸುತ್ತೇನೆ. ಇನ್ನೊಂದು, ಪೊಲೀಸರ ದೃಷ್ಟಿಯಿಂದ ಒಂದು ಗಲಭೆಯ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡುವಾಗ ಅವರಿಗೆ ಯಾವುದೇ ರೀತಿಯಾದಂತ ಲಿಂಗ ಭೇದ ಇರುವುದಿಲ್ಲ. ಆದ್ರೂ ಸೂಕ್ಷ್ಮತೆಯಿಂದ ವರ್ತಿಸಬೇಕಾಗಿತ್ತು. ಯಾಕೆಂದ್ರೆ ಆ ಹೆಣ್ಣುಮಗಳು ಗೋಳಾಡ್ಕೊಂಡು, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ನಿಮಿಷ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ನು ಕಮೆಂಟ್ ಹಾಕಿದ್ದಾನೆ, ಏನು ಅಂತಂದ್ರೆ, ಕೇಳಿ ಆ ಹುಡುಗಿದು 2000 ರೇಟು, ರಾಧಾ ಹಿರೇಗೌಡ್ರೆ ನಿಮ್ದೆಷ್ಟು ರೇಟು ಅಂತ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರೋದು. ಇದು ನೋಡಿ, ನಾನು ಇವತ್ತು ಹೆಣ್ಮಕ್ಳ ಪರ, ಹಿಂದೆನೂ ಹೆಣ್ಮಕ್ಳ ಪರ, ನಾಳೆನೂ ಹೆಣ್ಮಕ್ಳ ಪರ. ಯಾಕಂದ್ರೆ ನನಗ್ ಗೊತ್ತು ಹೆಣ್ಣು ಮಕ್ಕಳು ಯಾವ ಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಮತ್ತು ಅವರ ವಾಯ್ಸ್ ಅನ್ನು ಎಷ್ಟು ದಮನ ಮಾಡ್ಲಾಗ್ತಾ ಇದೆ ಅಂತ. ಒಬ್ಬ ಲೇಡಿ ಎಡಿಟರ್ ಆಗಿ ನಾನು ಹೆಣ್ಮಕ್ಳ ಪರ ನಿಂತ್ಕೊಳ್ತೀನಿ, ಮುಂದೆನೂ ನಿಂತ್ಕೊಳ್ತೀನಿ. ಆದ್ರೆ ಅದರ ಆಚೆಗಿನ ರಾಜಕೀಯ ನೀವು ಮಾತಾಡಿ, ಅದರ ಆಚೆಗಿನ ನೀವು ಕ್ಯಾರೆಕ್ಟರ್ ಅನಾಲಿಸಿಸ್ ನೀವು ಮಾಡಿ. ನಾನು ಮಾಡಲ್ಲ. ಹೆಣ್ಮಕ್ಳ ನಿಮ್ಗೆ ಸರ್, ನಾನು ಎಲ್ಲರನ್ನು ಮೆಚ್ಚೋಕಿಲ್ಲ, ಮುಸಲ್ಮಾನರನ್ನ ಮೆಚ್ಚೋಕೆ ನಾನಿಲ್ಲ, ಹಿಂದೂಗಳನ್ನ ಮೆಚ್ಚೋಕು ಇಲ್ಲ. ನಾನು ಆ ಹೆಣ್ಣು ಮಗಳಿಗೆ ಆದಂತ ನೋವನ್ನ
ಜನರ ಮುಂದೆ ಇಟ್ಟಿದ್ದೀನಿ. ಆಗುತ್ತೆ, ಆಯ್ತಾ? complaint ಕೊಟ್ಮೇಲೆ ಕೇಸ್ ಮಾಡ್ಲಿ, ಆದ್ಮೇಲೆ ಕಾನೂನ ಪ್ರಕಾರ ಏನ್ ಬೇಕಾದ್ರೂ ಮಾಡ್ಲಿ, ಬೇಡ ಅಂತಿಲ್ಲ. ಆಗಲೇಬೇಕು. ನಿಮ್ದು ಮುಗೀತಾ ಪ್ರಶ್ನೆ? ನಿಮ್ದು ಮುಗೀತಾ ಅಂತ ಕೇಳಿ ಆಯ್ತು, ಆಲ್ ರೈಟ್. ಜಯಂತ್ ಅವ್ರು, ನಾನು ಬರ್ತೀನಿ, ಅವ್ರಿಗೊಂದು ಅವಕಾಶ ಕೊಡೋಣ. ನೋಡಿ, ಹಿಂದೂಗಳನ್ನ ಹೋರಾಟಕ್ಕೆ ಬಳಸ್ಕತ್ತೀರಾ, ಅವ್ರು ಹೊಡ್ಸ್ಕತಾರೆ, ಅವ್ರ ಮೇಲೆ ಕೇಸ್ ಬೀಳಿಸ್ಕತಾರೆ, ಆಮೇಲೆ ಅವ್ರಿಗೆ ನಾನು ನಿಮ್ಗೆ ಹೇಳದ್ನ ಅವ್ರು ಮಾತಾಡಕ್ ಬಿಡಿ. ಬೇಡ ಬಿಡಿ ಸರ್, ನಾನು ಹೋಗ್ತೀನಿ, ಪರವಾಗಿಲ್ಲ. ಸಹಿಷ್ಣುತೆನೇ ನಮ್ ಶಕ್ತಿ, ರಜಾಕ್ ಅವರೇ ಮಧ್ಯದಲ್ಲಿ, ಸಹಿಷ್ಣುತೆನೇ ನಮ್ ರಜಾಕ್ ಶಕ್ತಿ. ಅವರೇ ನೀವು 1 hour ಕಾಯ್ಬೇಕು, 1 hour ಕಾಯ್ಬೇಕು. ರಜಾಕ್ ಮಾತ್ರ ಅವರೇ, ಗಂಟ್ಲಿಗೆ ನೋಡಿ, ನಮ್ಗಿಲ್ಲ. ಚಂದ್ರಶೇಖರ್ ಮಾಡಿ ತಪ್ಪನ್ನ ನೀವು ಮಾಡ್ಬೇಡಿ. ರಜಾಕ್, ರಜಾಕ್ ಆಯ್ತು, ಎಸ್. ನೋಡಿ ಮೇಡಮ್, ಹಾ, ನೀವು ನನ್ನ 15-20 ವರ್ಷದಿಂದ ಡಿಬೇಟ್ ನೋಡ್ತಾ ನೋಡ್ತಾ ಇದ್ದೀನಿ. ಇದ್ದೀನಿ, ಕರೆಕ್ಟ್ ಅಲ್ವಾ? ನಾನು ಯಾವತ್ತು ನನ್ನ ಧಾರ್ಮಿಕ ಹೌದು, ಸಂಕೇತಗಳನ್ನ ಕೇಸರಿ ಶಾಲೆ ಹಾಕೊಂಡ್ ಹಾಕೊಂಡ್ ಬರ್ತಿರ್ಲಿಲ್ಲ, ಬಂದಿದ್ದು. ಕಾರಣ ಇಷ್ಟೇ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹಿಂದೂ ಸಮಾಜ ಇದನ್ನ ತಾಳ್ಮೆಯಿಂದ ಕೇಳ್ಕೊಳ್ಳಿ. ಇವತ್ತು ದಾಳಿ ಆಗಿದ್ದು ನಮ್ಮ ಉತ್ಸವದ ಮೇಲೆ, ಕರೆಕ್ಟ್ ಅಲ್ವಾ? ಈಗ ಕೆಲವು ಯಾವುದೋ ಸೋಷಿಯಲ್ ಮೀಡಿಯಾ, ನಾನು ಈ ವಿಷಯ ತೆಗಿಬಾರ್ದಂತಾನೆ ಇದ್ದೆ, ಯಾವುದೋ ಕ್ಲಿಪ್ಪಿಂಗ್ ಕಟ್ ಅಂಡ್ ಪೇಸ್ಟ್ ಮಾತ್ರ ವೈರಲ್ ಆಗ್ತಾ ಇದೆ. ಬಟ್ ಅದು ಯಾವ ಸಂದರ್ಭದಲ್ಲಿ ಆಯಿತು? ಬೆಳಗ್ಗೆ ಹೊತ್ತಿನ ವಿಡಿಯೋ, ಅದು ರಾತ್ರಿ ಹೊಡೆದಿರೋ ಅಂತ ಆಕ್ರೋಶದಲ್ಲಿ ಹೇಳಿದಾರ ಗೊತ್ತಿಲ್ಲ. ಆದರೆ ಅವ್ಯಾಚ ಪದಗಳನ್ನು ಏನಾದರೂ ಮಾತಾಡಿದರೆ ಅದು ಯಾವುದೇ ಸಮುದಾಯ ಮಾತಾಡಿದ್ರು ತಪ್ಪೇ. ಆದರೆ ನೀವು ಸುಮ್ಮನೆ ಇರ್ರಿ, ನೀವು ಸುಮ್ಮನೆ ಇರ್ರಿ, ನೀವು ನನ್ನ ಒಪ್ಪಿಸಕ್ ಬರಬೇಡಿ. ಒಪ್ಪಿಸ್ತಾ ಇಲ್ಲ, ನೀವು ಒಬ್ಬರೇ ಅಲ್ಲರೇ, ನೀವು ಇರ್ರಿ, ನೋಡಿರ್ತೀರಾ ಒಂದು ಆರೋಗ್ಯಯುತ ಚರ್ಚೆ ಮಾಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ, ಬರೀ ನಿಮ್ಗೆ ನೀವು ಮಾತಾಡುವಾಗ ನಾನು ನಂದು ಆಕ್ರೋಶ ಇದೆ, ಸುಮ್ಮನೆ ಮತ್ತೆ. ಆಯ್ತು, ಮಾತಾಡಿ. ನೋಡಿ, ಇವತ್ತೊಂದು ಜವಾಬ್ದಾರಿಯುತವಾದಂಥ ಜವಾಬ್ದಾರಿನ ನಾನು ನಿಭಾಯಿಸ್ತಾ ಇದ್ದೀನಿ, ಸ್ವಯಂ ಪ್ರೇರಿತನಾಗಿ. ಹಿಂದೂ ಸಮಾಜದ ರಕ್ಷಣೆ ಆಗಬೇಕು, ಈ ಧರ್ಮ ಸಂಸ್ಕೃತಿ ಪರಂಪರೆ ರಕ್ಷಣೆ ಆಗಬೇಕು ಅಂತ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಪ್ರಾಮಾಣಿಕವಾಗಿ ದುಡಿತಾ ಇರುವಂಥ ಒಬ್ಬ ಹಿಂದೂ ಕಾರ್ಯಕರ್ತ ನಾನು ಹೇಳ್ತಿದ್ದೀನಿ. ಇವತ್ತು ಹಿಂದೂ ಸಮಾಜದ ಮೇಲೆ ದಾಳಿ ಆಯಿತು. ನಾನು ಇದನ್ನು ಏನಕ್ಕೆ ಹಾಕ್ಕೊಂಡೆ ಇವತ್ತು ಅಂತ ಹೇಳಿದ್ರೆ, ಈ ಒಂದು ಸಂದೇಶ ಸ್ಪಷ್ಟವಾಗಿ ರವಾನೆ ಆಗ್ಬೇಕು ಕರ್ನಾಟಕದಲ್ಲಿ. ಫಸ್ಟ್ ಆಫ್ ಆಲ್, ಇವತ್ತು ಮದ್ದೂರಲ್ಲಿ ಇವತ್ತೇನು ಘಟನೆ ನಡೆದಿದೆ, ರಾಮ್ ರಹೀಮ್ ಅಂತ ದೊಡ್ಡದಾಗಿ ಹೇಳ್ಬಿಟ್ರೆ ಬರಲ್ಲ, ಅದನ್ನು ಪಾಲಿಸ್ಬೇಕು. ಇವತ್ತು ಅಲ್ಲಿರುವಂಥ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ 1.5 ವರ್ಷದ ಹಿಂದೆ ಈ ಮಸೀದಿಯನ್ನು ಕಟ್ಟಲಾಗಿದೆ, ಅದು ಅನಧಿಕೃತ ಅಂತ ಹೇಳುವಂಥ ಮಾತುಗಳು ಹೊರಗಡೆ ಬಂದಿದೆ. ಮೊದಲು ಅದ್ರ ಬಗ್ಗೆ ತನಿಖೆ ಆಗಬೇಕು. ನಾನು ಇವತ್ತವರೆಗೂ ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ತುಚ್ಛವಾಗಿ ಮಾತಾಡಿಲ್ಲ. ಅನಧಿಕೃತ ಕಟ್ಟಡಗಳ ಬಗ್ಗೆನೂ ನೀವು ಮಾಡ್ಲಿ ಮೇಡಮ್, ಮಾಡಿ, ಎಲ್ಲಾನು ಮಾಡಿ. ಅನಧಿಕೃತವಾಗಿದೆ ಅಂತ ಅದ್ರ ಬಗ್ಗೆ ಮೊದಲು ತನಿಖೆ ಆಗ್ಬೇಕು. ಏನು ಬರುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ ರೀ, ಆಯ್ತಾ? ಇನ್ನೊಂದು ಪ್ರಶ್ನೆ ಇವಾಗ ಏನು ಉದ್ಭವ ಆಗಿದೆ ಅಂದ್ರೆ, ನಾನು ಎಷ್ಟೋ ದಿನದಿಂದ ಹೇಳ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಯಾಕೆಂದ್ರೆ ಇವರೆಲ್ಲ ಹೇಳ್ತಾರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ, ಅದಕ್ಕೆ ಸಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ ನನ್ನ ಭಾವನೆನ. ನಾನು ಇವತ್ತು ಹೇಳ್ತೀನಿ, ನಿಮ್ಮ ಮುಖಾಂತರ ಗೌರವಾನ್ವಿತವಾಗಿ ಹೇಳ್ತೀನಿ, ಎಲ್ಲಿ ಈ ದೇಶದಲ್ಲಿ ಭಾರತದ ನಕ್ಷೆಯಲ್ಲಿ ಎಲ್ಲಿ ಬೇಕಾದರೂ ಹಿಂದೂ ಸಂಘಟನೆಗಳು, ಹಿಂದೂಗಳು ತಮ್ಮ ಧಾರ್ಮಿಕ ಉತ್ಸವವನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಾವು ಯಾರಿಗೂ ತೊಂದರೆ ಕೊಡ್ದಂಗೆ ನಮ್ಮ ಉತ್ಸವಗಳನ್ನು ನಾವು ಮಾಡ್ತೀವಿ. ಆದರೆ ಶಾಂತಿ ಸಭೆಗಳು ಅಂತ ಪೊಲೀಸವರು ನಾಮಕಾವಸ್ಥೆಗೆ ಮಾಡ್ತಾರೆ. ಮಾಡಿದ್ದಾಗೋದ್ಮೇಲೆ ಅದಕ್ಕೆ ಬೆಲೆ ಇದೆಯಾ? ಹಿಂದೂಗಳು ಯಾರಾದರೂ ಹೋಗಿ ಈ ರೀತಿಯಾಗಿ ದಾಳಿ ಮಾಡಿರುವಂಥ ಯಾವುದೋ ವಿರಳವಾದಂಥ ಘಟನೆಗಳು ಬಿಟ್ಟರೆ ಎಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಕರ್ನಾಟಕದ ಹಿಸ್ಟ್ರಿ ನಾನು ಹೇಳೋದು ಕೂತ್ಕೊಂಡ್ರೆ ಇವತ್ತು ಇವ್ರು ಸುಮ್ಮನೆ ಅರ್ಚಾಡಿದ್ರು. ಜ್ಞಾನದಿಂದ ಅರ್ಚಾಡೋಲ್ಲ. 1 hour ಕೊಡ್ತೀನಿ, 1 ನಿಮಿಷ ಸರ್. 1 hour ನಾನು ಕೊಡ್ತೀನಿ, ಅಷ್ಟು ಸಬ್ಜೆಕ್ಟ್ ಇದೆ ನನ್ನ ಹತ್ರ. ಜಯಂತ್ ಅವರೇ, ಕರ್ನಾಟಕದಲ್ಲಿ ಎಷ್ಟು ಲಕ್ಷ ಗಣೇಶನನ್ನ ಕೂರಿಸಲಾಗಿತ್ತು ಗೊತ್ತಾ ನಿಮ್ಗೆ? 1 ನಿಮಿಷ, ಗೊತ್ತಾ ನಿಮ್ಗೆ? ಎಲ್ಲೆಲ್ಲೂ ನಡೆಯದ, ಇಡೀ ರಾಜ್ಯಾದ್ಯಂತ ಬೀದರ್ನಿಂದ ಚಾಮರಾಜನಗರದವರೆಗೆ ಎಲ್ಲೆಲ್ಲೂ ನಡೆಯದ ಈ ರೀತಿಯಾದಂತಹ ಘಟನೆ ಮದ್ದೂರಿನಲ್ಲಿ ಮಾತ್ರ ನಡೆದಿದೆ. ನೀವು ಹೇಳೋ ಪ್ರಕಾರ ಹಿಂದೂಗಳಿಗೆ ಅಭದ್ರತೆ ಇದೆ ಅಥವಾ ಹಿಂದೂಗಳ ಪರ ಇಲ್ಲ ಈ ಸರ್ಕಾರ ಅನ್ನೋದಾದ್ರೆ ಎಲ್ಲಾ ಕಡೆ ಇವ್ರು ಅಂದ್ರೆ ಸರ್ 1 ನಿಮಿಷ ನೀವು 1 ನಿಮಿಷ ಇರಿ. ಸೊ ಇಲ್ಲ, ಈ ರಾಜ್ಯದಲ್ಲಿ ಇಲ್ಲ ಅಂತ ತಾವೇನ್ ಹೇಳಿದ್ರಿ, ಹಂಗಿದ್ದರೆ ಇಡೀ ರಾಜ್ಯಾದ್ಯಂತ ಇಂತಹದ್ದೇ ಘಟನೆಗಳು ನಡಿಬೇಕಾಗಿತ್ತು. ಒಂದು ಘಟನೆಯನ್ನ ಇಟ್ಕೊಂಡು ನೀವು ಇಡೀ ರಾಜ್ಯಕ್ಕೆ ಇನ್ ಜನರಲ್ ಸ್ಟೇಟ್ಮೆಂಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಸಾರಿ ನೋಡಿ, ಇವತ್ತು ಸುರೇಂದ್ರ ಕುಮಾರ್ ಅಂತ ಹೇಳುವಂತಹ ಒಬ್ಬ ಕೂಲಿ ಕಾರ್ಮಿಕ ಕಲಾಸಿಪಾಳ್ಯದಂತಹ ಬೆಂಗಳೂರಿನ ಹೃದಯ ಭಾಗದಲ್ಲಿ ತನ್ನ ಕೂಲಿ ಕೆಲಸ ಮಾಡೋದಕ್ಕೋಸ್ಕರ ಈ ರೀತಿಯಾದ ಕೇಸರಿ ಶಾಲು ಹಾಕೊಂಡಿರ್ತಾನೆ. ಅಲ್ಲಿ ಅವನಿಗೊಂದು ಸೂಚನೆ ಬರುತ್ತೆ,
ನೀನ್ ಈ ರೀತಿಯಾಗೆಲ್ಲ ಇಲ್ಲಿ ಹಾಕೊಳ್ಳಂಗಿಲ್ಲ.